ಕನ್ನಡಿಗಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಸೊ ಸಮಯ 7 ಗಂಟೆ ಆಗಿದೆ. ಆಫೀಸ್ ಕಡೆಗೆ ಹೊರಟೆ. ನನ್ನ ಗಾಡಿ ಕೀ ಸಿಗ್ತಾಯಿಲ್ಲ ಗುರು. ಇನ್ನೊಂದು ಕೀ ತೊಗೊಂಬಂದಿದ್ದೀನಿ, ಅದು ಎಲ್ಲಿಟ್ಬಿಟ್ನೋ ಗೊತ್ತಿಲ್ಲ. ಸೊ ಸದ್ಯಕ್ಕೆ 360ನ ಫಿಟ್ ಮಾಡೋಣ. ಎಲ್ಲ ಯೂಸ್ ಮಾಡ್ತಾಯಿಲ್ಲ ಸರಿಯಾಗಿ, ಯುಟಿಲೈಸ್ ಮಾಡೋಣ. ಇವನು ಯಾರೋ ನೋಡ್ಗುರು ಹಿಂಗೆ ನಿಲ್ಲಿಸ್ತಾರೆ ಗಾಡಿಗಳನ್ನ. ಸುಮ್ಮನೆ ಹೆಂಗಂದ್ರೆ ಹಂಗೆ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಬನ್ನಿ ಮುಂದೆ ಸಿಗ್ತೀನಿ. ಸೊ ಇವತ್ತಿನ ವಿಚಾರ ಏನು, ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಹೊಸ ಯೂಟ್ಯೂಬರ್ಸ್ಗೆ. ಬನ್ನಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಆಫೀಸ್ ಕಡೆ ಹೊರಟೆ. ನನ್ನ ಹತ್ರ ಇರುವಂಥ ಒಂದು ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಯೂಟ್ಯೂಬ್ ಬಗ್ಗೆ, ಯೂಟ್ಯೂಬಲ್ಲಿ ಹೊಸಬ್ರು ಬರೋರ ಬಗ್ಗೆ, ಅದ್ರ ಬಗ್ಗೆ ಏನು ದುಡ್ಡು ಹೆಂಗೆ ಬರುತ್ತೆ, ದುಡ್ಡು ಮಾಡೋದು ಈಸಿನಾ ಕಷ್ಟನಾ ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅನ್ನಿಸ್ತು. ಆ್ಯಕ್ಚುಲಿ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ನನಗೇನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಮೀಡಿಯಾ ಮೋಡ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿದೆ, ವಾಯ್ಸ್ ಬರ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ. ಸೊ ಆದ್ದರಿಂದ ನಾನು ಎಷ್ಟು ದೂರ ಹೋಗಿ ವೀಡಿಯೋಸ್ ಮಾಡಿದ್ರೂ ಕೂಡ ಪ್ರಯೋಜನ ಆಗ್ತಿಲ್ಲ. ಲಾಸ್ಟ್ ಟೈಮ್ ಒಂದು ಬೈಕ್ನ ನಾನು ರಿವ್ಯೂ ಮಾಡೋಣ ಅಂತ VX 250 ಸ್ಟ್ರಾಮ್ನ ತಗೊಂಡು ಹೋದೆ, ಎಲ್ಲ ಮಾಡಿದೆ. ಬಟ್ ಅದರಲ್ಲಿ ವಾಯ್ಸ್ ಬರಲಿಲ್ಲ, ತುಂಬ ಬೇಜಾರಾಯಿತು. ಸೊ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದರೆ, ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಈಸಿನಾ ಕಷ್ಟನಾ, ಅದು ನಿಮಗೆ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೀವು ಯಾವ ಥರ ಒಂದು ಕಂಟೆಂಟ್ನ ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಟ್ರ್ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕ್ರಿಯೇಟ್ ಮಾಡೋ ಥಂಬ್ನೇಲು, ಟೈಟಲ್ಲು, ಡಿಸ್ಕ್ರಿಪ್ಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯೂಟ್ಯೂಬರ್ಸು ನೋಡಿ ನಾನು ಇಷ್ಟು ಅರ್ನ್ ಮಾಡಿದ್ದೀನಿ, ಇಷ್ಟು ಲಕ್ಷ ಮಾಡಿದ್ದೀನಿ ಅಂತ, ಆಗ ಏನು ಅನಿಸುತ್ತೆ ಅಂದರೆ ಓಕೆ ಅದು ಮೋಟಿವೇಶನ್ ಆಗೇ ತಗೊಳ್ಳೋಣ. ಬಟ್ ಹೊಸಬ್ರಿಗೆ ಏನು ಅನಿಸುತ್ತೆ ಅಂದರೆ ಯೂಟ್ಯೂಬಿಗೆ ಬಂದಿದ ತಕ್ಷಣ ಓಕೆ ಇವರೇ ಇಷ್ಟು ಮಾಡೋರಲ್ಲ, ಯಾಕಾಗಲ್ಲ ನಾವು ಮಾಡೋಣ ಅಂತ ಬರ್ತಾರೆ. ಓಕೆ ಬರಬೇಕು, ಆ ಮೋಟಿವೇಶನ್, ಆ ಒಂದು ಜೋಶ್ ಇರಬೇಕು, ಕನಸುಗಳಿರಬೇಕು, ಗೋಲ್ ಇರಬೇಕು. ಬಟ್ ಬಂದಮೇಲೆ ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಒಂದು ವ್ಯೂಸ್ ಬರಲ್ಲ, ಆಮೇಲೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಬೇಗ ಸಿಗಲ್ಲ. ಆವಾಗ ಏನಾಗುತ್ತೆ ಅಂದರೆ ಯಾವನ್ ಬೇಕು ಗುರು, ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತೀನಿ, ನನಗೆ ಯಾವ ಯೂಟ್ಯೂಬು ಬೇಡ ಏನೂ ಬೇಡ ಅಂದ್ಬಿಟ್ಟು ಸೊ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಸೊ ಹಂಗಲ್ಲ, ಇದೇನು ಗೊತ್ತಾ, ಒಬ್ರೊಬ್ರಿಗೆ 1 ತಿಂಗಳಲ್ಲಿ ಜಾಸ್ತಿಯಾಗಿ ಹೋಗ್ತಾರೆ, ಒಬ್ರೊಬ್ರು 1 ವರ್ಷದಲ್ಲಿ ಕ್ಲಿಕ್ ಆಗಿಬಿಡ್ತಾರೆ. ಇದರಲ್ಲಿ ಏನು ಗೊತ್ತಾ, ಎಲ್ರಿಗೂ ಒಂದೇ ಥರ ಇರಲ್ಲ. ಸ್ವಲ್ಪ ಜನ 5 ವರ್ಷ ಆಗುತ್ತೆ, ಸ್ವಲ್ಪ ಜನ 1 ವರ್ಷದಲ್ಲೇ ಕ್ಲಿಕ್ ಆಗ್ತಾರೆ. ಸೊ ಡಿಮೋಟಿವೇಟ್ ಆಗಬೇಡಿ, ಟ್ರೈ ಮಾಡ್ತಾ ಪ್ರಯತ್ನ ಮಾಡ್ತಾ ಹೋಗಿ. ನಿಮಗೆ ಅದು ಅನುಭವ ಆಗಬೇಕು ಪ್ರತಿಯೊಂದು. ನನಗೂ ಅಷ್ಟೇ ಗುರು, ಇವಾಗ ನಾನೇನು ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ತಿಲ್ಲ, ನಾನು ಕಲಿತಾ ಇದ್ದೀನಿ. ಸೊ ಮುಂದಕ್ಕೆ ಕಲಿಯೋರು ಕೂಡ ಒಂದು ಐಡಿಯಾಸ್ ಕೊಡ್ತಾ ಇದ್ದೀನಿ. ಡಿಮೋಟಿವೇಟ್ ಆಗಬೇಡಿ, ಏನೋ ಒಂದು ಮಾಡ್ಕೊಂಡೋಗಿ. ಸೊ ನನಗೆ ಇವಾಗ ನೋಡಿ, ನಾನು ಎಲ್ಲೂ ದೂರ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ನನ್ನ ಕಮಿಟ್ಮೆಂಟ್ ಹಂಗಿದೆ. ನಾನು ಎಲ್ಲೂ ದೂರ ಹೋಗೋಕ್ಕಾಗ್ತಿಲ್ಲ. ಒಂದು ಟೈಮ್ ಬರುತ್ತೆ, ಸ್ವಲ್ಪ ನಿಧಾನವಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಗಲಿಲ್ಲ ಅಂದರೆ ಕೇಳಿ, ಯಾರಿಗೂ ಅಷ್ಟು ಬೇಗ ಸಕ್ಸಸ್ ಸಿಗಲ್ಲ. ಅದು ಸಿಕ್ಕಿದ್ರೂ ಕೂಡ ಬೇಗ ಸಿಗೋದು ಉಳಿಯಲ್ಲ ಜಾಸ್ತಿ ದಿನ. ಸ್ವಲ್ಪ ಕಷ್ಟಪಟ್ಟು ಒಂದೊಂದೇ ಮೆಟ್ಲು ಹಾಕ್ಕೊಂಡು ಮೇಲೆ ಬನ್ನಿ, ಏಕ್ದಮ್ ಜಂಪ್ ಮಾಡೋಕ್ಕೆ ಹೋಗಬೇಡಿ, ಅದು ಅಷ್ಟು ಚೆನ್ನಾಗೂ ಇರಲ್ಲ. ನಿಮಗೆ ನಿಮ್ಮ ಸಕ್ಸಸ್ ವ್ಯಾಲ್ಯೂ ಗೊತ್ತಾಗಲ್ಲ, ನೀವು ಮಾಡ್ತಾ ಇರೋ ಕೆಲಸದ ವ್ಯಾಲ್ಯೂ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದೊಂದು ಸ್ಟೆಪ್ಪೇ ಮೇಲಕ್ಕೆ ಬನ್ನಿ. ಸೊ ದುಡ್ಡು ಹೇಗೆ ಬರುತ್ತೆ ಅಂತ ಅನ್ನೋ ವಿಷಯಕ್ಕೆ ಬಂದರೆ, ಈಗ ದುಡ್ಡು ಹೇಗೆ ಬರುತ್ತೆ ಅನ್ನೋ ವಿಷಯಕ್ಕೆ ಬಂದರೆ, ನೀವು ತಗೊಳ್ಳೋ ಮ್ಯಾಟ್ರ್ ಮೇಲೆ ಇರುತ್ತೆ. ನೋಡಿ, ನಾನಿವಾಗ ಇಂಜಿನ್ ಸರ್ವಿಸ್ದು ಅದು ಇದು ಅಂತ ತಗೊಳ್ತೀನಿ ಅಂದ್ಕೊಳ್ಳಿ,
ಅವಾಗ ಏನಾಗುತ್ತೆ, ಯಾವ ಆ್ಯಡ್ಸ್ ಬರುತ್ತೆ ಅಂದರೆ ನಿಮಗೆ ಒಂದು 3 ಆ್ಯಡ್ಸ್ ಬರುತ್ತಲ್ವ ಸೆಂಟ್ರಲ್ಲಿ, ನಿಮಗೆ ಪ್ಲೇ ಆಗ್ಬೇಕಾದ್ರೆ ವಿಡಿಯೋ ಪ್ಲೇ ಆಗ್ಬೇಕಾದ್ರೆ ಆ್ಯಡ್ಸ್ ಬರುತ್ತಲ್ವ, ಅದು ನೀವು ಮಾಡೋ ವಿಡಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಯಿತಾ? ಬೇಡ, ಇವಾಗ ನೋಡಿ, ನಾನು ಇವಾಗ ಗಾಡಿ ಸರ್ವೀಸು ಎಲ್ಲ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಸರ್ವಿಸ್ದು ಇದು ತಗೊಳ್ತೀನಿ ಅಂದರೆ ಅದ್ರ ರಿಲೇಟೆಡ್ ಆಗಿ ಯಾವ ಒಂದು ಆ್ಯಡ್ಸು ಕಂಪನಿಗಳಿರ್ತಾವೋ ಅವರು ಸರ್ಚ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಯಾರು ನಮ್ಮ ಆ್ಯಡ್ಸಿಗೆ ರಿಲೇಟೆಡ್ ಆಗಿ ವೀಡಿಯೋಸ್ ಮಾಡ್ತವ್ರೆ ಅಂತ ನೋಡಿಕೊಂಡು ಅವರು ನಿಮಗೆ ಆ್ಯಡ್ಸ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಅದರಲ್ಲೊಂದು 45% ಯೂಟ್ಯೂಬರ್ ತಗೊಂಡ್ಬಿಡ್ತಾರೆ. ನಿಮಗೆ 55% ಆಡ್ಸೆನ್ಸ್ ಅವರು ನಿಮಗೆ ದುಡ್ಡನ್ನ ಪೇ ಮಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ, ಆಡ್ಸೆನ್ಸ್ ಅವರು ನೀವು ಮಾಡೋ ಕಂಟೆಂಟು ಹೇಗಿದೆ, ಏನು, ಯಾವುದ್ರ ಡಿಪೆಂಡ್ಸು, ಇದು ಯಾವ ವಿಷಯದ ಮೇಲೆ ನೀವು ಮಾಡ್ತೀರೋ ಅದೇ ಥರ ಆ್ಯಡ್ಸ್ ಅವರು ಅವ್ರಿಗೆ ಸಂಬಂಧವಾಗಿದ್ದರೆ, ನೀವು ಮಾಡೋ ವಿಡಿಯೋ ಅವ್ರಿಗೆ ರಿಲೇಟೆಡ್ ಆಗಿದ್ದರೆ ಅವ್ರೇನು ಮಾಡ್ತಾರೆ, ಈ ವಿಡಿಯೋ ಇಷ್ಟಪಟ್ಟು ನೋಡೋರಿಗೆ ನಮ್ಮ ಒಂದು ಆ್ಯಡು ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನೀವು ಒಂದು ಅಡುಗೆ ಮಾಡ್ತಾ ಇರ್ತೀರ, ಅಡುಗೆದು ವಿಡಿಯೋ ಮಾಡ್ತೀರ. ಅಡುಗೆದು ವಿಡಿಯೋ ಮಾಡಿದಾಗ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಒಂದು ಆ್ಯಡ್ ಬರುತ್ತೆ, ಏನಂತ, ಝೊಮ್ಯಾಟೊ, ಸ್ವಿಗ್ಗಿ ಅಂತ ಒಂದು ಆ್ಯಡ್ ಬರುತ್ತೆ. ಸೊ ಅಡುಗೆ ರಿಲೇಟೆಡು, ಅಡುಗೆ ನೀವು ಮಾಡ್ಕೊಳ್ದೆ ಆರ್ಡ್ರ್ ಮಾಡಿಕೊಂಡು ತಿನ್ಬೋದು ಅಂತ ಆ್ಯಡ್ ಅವರು ನಿಮಗೆ ಈ ಥರ ಆ್ಯಡ್ಸ್ನ ಕೊಡ್ತಾರೆ. ಸೊ ಅದರಲ್ಲಿ ನಿಮಗೆ ದುಡ್ಡು ಬರುತ್ತೆ. ಇನ್ನೊಂದು ಆ್ಯಡು, ಈ ಝೊಮ್ಯಾಟೊ ಎಲ್ಲ ಆದಮೇಲೆ ನೀವು ಅಡುಗೆ ಮಾಡ್ತಾಯಿರ್ತೀರ, ಚಿಕನ್ ಮಾಡ್ತಾಯಿರ್ತೀರ, ಹಿಂಗೆ ಚಿಕನ್ ಮಾಡ್ತಾಯಿರ್ತೀರ, ಎವರೆಸ್ಟ್ ಇಲ್ಲ MTR ಚಿಕನ್ ಮಸಾಲ, ಮಟನ್ ಮಸಾಲ, ಆ ಪೌಡ್ರು ಈ ಪೌಡ್ರು, ಗರಂ ಮಸಾಲ ಅಂತ ಬರುತ್ತೆ. ಸೊ ಅದು ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಸೊ ನಿಮಗೆ ಅದರಿಂದ ಒಳ್ಳೆ ಇನ್ಕಮ್ ಬರುತ್ತೆ ಪಕ್ಕ. ಸೊ ಇದು ನನ್ನ ಸಣ್ಣ ಒಂದು ಇನ್ಫಾರ್ಮೇಷನ್ನು, ಹೊಸಬ್ರು ಬರೋವ್ರಿಗೆ, ಯೂಟ್ಯೂಬ್ಗೆ ಹೊಸಬ್ರು ಜಾಯಿನ್ ಆಗ್ತಿದ್ರೆ ಇದನ್ನೆಲ್ಲ ಯೋಚನೆ ಮಾಡಿ ಯಾವುದ್ರ ಮೇಲೆ ನಾನು ವೀಡಿಯೋ ಮಾಡಬೇಕು ಹೆಂಗೆ ಅಂತ. ನಿಮಗೆ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಎಷ್ಟಿದೆ, ಅದರಿಂದ ನಿಮಗೆ ಅಮೌಂಟ್ ಅಂತೂ ಬರಲ್ಲ. ನಿಮಗೆ ವ್ಯೂಸ್ ಮೇಲೆ ಬರುತ್ತೆ, ಆ್ಯಡ್ಸ್ ಮೇಲೆ ಬರುತ್ತೆ, ನಿಮ್ಮ ವಿಡಿಯೋ ಲೆಂತ್ ಮೇಲೆ ಬರುತ್ತೆ. ಸೊ ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಅಲ್ಲ, ನೀವು ಯೂಟ್ಯೂಬಿಗೆ ಬಂದ್ಬಿಟ್ಟು ಡಿಮೋಟಿವೇಟ್ ಆಗ್ಬಿಟ್ಟು ಯೂಟ್ಯೂಬಲ್ಲಿ ಏನಿಲ್ಲ ಅಂತ ಬೇರೆಯವ್ರು ಮಾಡೋರು ಕೂಡ ತಪ್ಪು ಸಂದೇಶನ ಕೊಡೋಕ್ಕೆ ಹೋಗಬೇಡಿ. ಫಸ್ಟು ಯೂಟ್ಯೂಬ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಹೆಂಗೆ ಮಾಡೋದು, ಹೆಂಗೆ ಏನು ಎಲ್ಲ ಕಲ್ತ ಮೇಲೆ ಗುರು ಎಲ್ಲ ಈಸಿನೇ, ಆಯಿತಾ? ಕಲಿಯೋವರೆಗೂ ಕಷ್ಟ. ನಾನು ತುಂಬ ಕಷ್ಟಪಟ್ಟು ಕಲಿತಾ ಇದ್ದೀನಿ ಒಂದೊಂದು ವಿಷಯನೇ, ಹೆಂಗೆ ಒಬ್ರೊಬ್ರ ಹತ್ರ ಒಂದೊಂದು ಇನ್ಫಾರ್ಮೇಷನ್ ಇರುತ್ತೆ, ಕೇಳಿ ಕ್ಲಿಯರಾಗಿ ಫಸ್ಟಿಂದ ವೀಡಿಯೋನ ನೋಡಿಕೊಂಡು ಕ್ಲಿಯರಾಗಿ ಕೇಳಿಕೊಂಡು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಜನ ಇದ್ದಾರೆ ಸ್ಕಿಪ್ ಮಾಡ್ಕೊಂಡು ಏನು ಮಾಡ್ತಾರೆ, ವೀಡಿಯೋಸ್ ನೋಡ್ತಾರೆ. ಅದರಿಂದ ಮ್ಯಾಟ್ರ್ಗಳು ಒಂದೊಂದು ಸ್ವಲ್ಪ ಸೆಂಟ್ರಲ್ಲೇ ಮಿಸ್ ಆಗೋಗ್ಬಿಡ್ತವೆ, ಇಂಪಾರ್ಟೆಂಟ್ ವಿಷಯಗಳಾಗಿರ್ಬೋದು. ಸೊ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ವಿಷಯನ ಪೂರ್ತಿಯಾಗಿ ಕೇಳಿಕೊಂಡು ತಿಳ್ಕೊಂಡು ಕಲ್ತ್ಕೊಳ್ಳಿ. ಸೊ 2024 ನೆಕ್ಸ್ಟು ಬರ್ತಾ ಇರೋವಂಥ ಯೂಟ್ಯೂಬರ್ಸ್ಗೆಲ್ಲ ಅಥವಾ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿರೋರಿಗೆಲ್ಲ ಆಲ್ ದಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಬ್ರೋ, ವೆಲ್ಕಮ್ ಟು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇಷ್ಟು ಹೇಳೋಕ್ಕೆ ನನಗೆ ನಿನ್ನೆಯಿಂದ ನಾನು ಅಂದ್ಕೊಳ್ತಾ ಇದ್ದೆ ಏನಾದರೂ ಒಂದು ವಿಷಯ ಹೇಳೋಣ ಅಂದ್ಬಿಟ್ಟು. ಸೊ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಯಾರ್ಯಾರಿಗೆ ನೋವಿದೆಯೋ ಎಲ್ಲ ಕಳೆದೋಗಿ ಸಂತೋಷ, ಲಕ್ಕು, ಲಾಭ ಎಲ್ಲ ಅವ್ರಿಗೆ ಸಿಗಲಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆಲ್ಲ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ 2024. ನಿಮ್ಮ 24 ಅಂತೂ ಸೂಪರ್
ಸೂಪರಾಗಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ, ಬೇಡ್ಕೊತಾ ಇದ್ದೀನಿ. ಚೆನ್ನಾಗಿರ್ರಿ ಗುರು ಎಲ್ಲ. ಆ್ಯಂಡ್ ಸೇಫ್. 31st ನೈಟ್ ಎಲ್ಲೂ ದೂರ ಹೋಗಿ ಅಲ್ಲಿ ಇಲ್ಲಿ ಸೀನ್ಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸೇಫಾಗಿರಿ, ಆರಾಮಾಗಿ. ಕುಡ್ದೆಲ್ಲ ವಾಹನ ಚಲಿಸ್ಬೇಡಿ, ಓಡಿಸ್ಬೇಡಿ. ಎಲ್ಲನೂ ಒಂದು ಕಡೆ ಕೂತ್ಕೊಂಡು ನೆಮ್ಮದಿಯಾಗಿ ಪಾರ್ಟಿ ಮಾಡಿ, ಎಂಜಾಯ್ ಮಾಡಿ. ಎಂಜಾಯ್ ವಿತ್ ರೆಸ್ಪಾನ್ಸಿಬಲ್. ಮತ್ತು ಇನ್ನೊಂದು ವಿಷಯ, ನೀವು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಬೆಳೀತಾ ಇದ್ದೀರಾ ಅಂದಾಗ ಕಾಲು ಎಳೆಯೋರು, ಕೆದಕೋರು, ನೀವೇನು ಮಾಡ್ತಿರ್ತೀರ ಅದನ್ನೇ ಮಾಡೋದಕ್ಕೆ ಪ್ರಯತ್ನ ಪಟ್ಟು ನಿಮ್ಮ ಮಾಡ್ತಿರೋದನ್ನು ಹದಗೆಡ್ಸೋದು ಇವೆಲ್ಲ ಮಾಡ್ತಿರ್ತಾರೆ. ಅಂಥವ್ರ ಹತ್ರ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ದೂರ ಇರೋದು ಒಳ್ಳೆಯದು. ನೀವು ಮಾಡ್ತಾಯಿದ್ರೆ ನಿಮ್ಮನ್ನು ಡಿಮೋಟಿವೇಟ್ ಮಾಡೋದಕ್ಕೆ ನೀವು ಸ್ವಲ್ಪ ಕುಗ್ಲಿ, ಅದ್ರ ಬಗ್ಗೆ ನೀವು ಮಾಡ್ತಾ ಇರೋದ್ರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗಲಿ ಅಂತ ಮಾಡೋರು ಇರ್ತಾರೆ. ಅಂಥವ್ರ ಹತ್ರ ಭಾರಿ ಹುಷಾರಾಗಿರಿ. ನಾನು ಅದನ್ನು ಅನುಭವಿಸಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಯಾವುದೇ ಒಂದು ವಿಷಯಕ್ಕೆ ಕೈ ಹಾಕಿದ್ರೂ ಅದನ್ನು ಅಳ್ಳಾಡಿಸ್ಬಿಟ್ಟು ಕೆದ್ಗಕ್ಕೆ ಬರ್ತಾರೆ. ಸ್ವಲ್ಪ ಅಂಥವ್ರಿಂದ ಹುಷಾರಾಗಿರಿ. ಆ್ಯಂಡ್ ನೀವು ಕಮೆಂಟ್ಸು ನಿಮಗೆ ಅವರು ಇವರು ಏನಾದರೂ ಹೇಳಿ ಅದನ್ನೆಲ್ಲ ಇಗ್ನೋರ್ ಮಾಡಿ. ಯಾಕಂದರೆ ಅಂಥವ್ರು ಇದ್ದೇ ಇರ್ತಾರೆ. ಅಂಥವ್ರು ಇದ್ರೇ ನಮಗೆ ಏನಾದರೂ ಒಂದು ಇನ್ನೂ ಛಲ ಬರುತ್ತೆ, ಏನೋ ಒಂದು ಮಾಡ್ತಾ ಇರೋಣ, ಇಂಥವ್ರಿಗೆಲ್ಲ ಉರಿಸ್ಬೇಕು ಅಂತಲೇ ನಾವು ಬ್ಲಡಿ ಬೆಗರ್ಸ್. ಸೊ ಇವಾಗ ಒಂದು 3 ಮಿನಿಟ್ಸ್ ನಿಮಗೆ ವಿತ್ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಜೊತೆ ಒಂದು ವಿಡಿಯೋ ಎಂಜಾಯ್ ಮಾಡಿ ಗಾಯ್ಸ್. ಎಂಜಾಯ್ ಮಾಡಿ. ರೆಡ್ ಸಿಗ್ನಲ್ ಬಿದ್ದೋಯ್ತಲ್ಲ ಗುರು, ಎಂಜಾಯ್ ಮಾಡಿ ಅಂದಿದ ತಕ್ಷಣ. ಹಾಂ, ಡಿಂಪಲ್ ವಿಕ್ಕಿ. ಹಾಂ, VIKKY. ನಿಮ್ಮ ಹೆಸರು ಏನು? ಜೋಶ್ವಾ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೋಶ್ವಾ. ಸಿಗ್ತಾ? ಡಿಂಪಲ್ VIKKY, DIMPLE VIKKY ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸರಿ ಓಕೆ, ಸಿಯೋ ಬಂದ್. ಸೊ ಹೊಸ ಸಬ್ಸ್ಕ್ರೈಬರ್ಸ್ ಜಾಯ್ನಿಂಗ್ ಟು ಮೈ ಫ್ಯಾಮಿಲಿ. Thank you. Yeah. Conscious. Matic. Alright, so far where I come from. I sit and wonder about the times that it made sense, but nowadays I don't worry about what's past tense. My younger days I used to hang around with mad friends. If we just fell out, I don't really know what happened. A lot of people come around and keep you stagnant, distraction. So yeah, don't show them no compassion. We was really out here grinding, really rapping, stacking them Franklins, them Grants and them Jacksons. Imagine if we would've never chased our passion, we probably would've never knew what happened. They was all just talk, we showed action. Once they leave, don't you let them back in. Just pack up all their stuff and send them packing. I'm blacking on anybody thinking they could act up with me. This vibe ain't for free, cause where I'm at in life, I'm only focused on me. Note the self, know yourself, focus on your health. They don't wanna help, then fuck it, do it by yourself. Don't give them no excuse to put you on the shelf. If it's me, myself, and I, then it's no one else. Yeah. Self-love is the best love. It's the people who always give that never get love. They ain't real enough to probably say they messed up. Just let it go and make the best of it. Yeah, self-love is the best love.
It's the people who always give that never get love. They ain't real enough to probably say they messed up. Just let it go and make the best of it. Love yourself. Yeah, practice what you preaching, but clearly they not practicing entitlement and pride. Yeah, those two things they factor in. Spiral out of control just from all the bantering when they accustomed to talking behind your back with all that chattering. I remove myself before I abuse myself. Talk about self-love, but you gotta do it yourself. Yeah, I won't act too good for no help. We all healing now. Said some things about me that ain't true. How you feeling now? Even at my lowest, they tried to find a way to bring me down. Big y'all up for years, ain't talking just the brand or the sound. I don't throw things around, I do it from the heart proud. Mama just wanna see her sunshine, removing them dark clouds. Yeah, self-love is the best love. It's the people who always give that never get love. They ain't real enough to probably say they messed up. Just let it go and make the best of it. Yeah, self-love is the best love. It's the people who always give that never get love. They ain't real enough to probably say they messed up. Just let it go and make the best of it. Love yourself.